ಇವತ್ತು ಮಟನ್ ಕಾಲು ಸೂಪನ್ನು ಮಾಡೋದನ್ನು ನೋಡೋಣ. ಎಣ್ಣೆ, ಟೊಮೆಟೊ, ಪುದೀನ, ಕೊತ್ತಂಬರಿ, ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರಿಶಿನ ಪುಡಿ, ಉಪ್ಪು, ಪೆಪ್ಪರ್ ಪೌಡ್ರು, ಜೀರಿಗೆ ಪೌಡ್ರು. ಒಂದು ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಟು ಅದು ಸ್ವಲ್ಪ ಬಿಸಿ ಆದ ಮೇಲೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆಯನ್ನು ಹಾಕಿ ಸ್ವಲ್ಪ ಬಿಸಿ ಆದ ಮೇಲೆ ಅದಕ್ಕೆ ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕಿ ಈಗ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ. ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ತೊಳೆದಿಟ್ಕೊಂಡಿರುವಂಥ ಪುದೀನನೂ ಸೇರಿಸ್ಕೋಬೇಕೀಗ. ಪುದೀನ ಸೇರಿಸ್ಕೊಂಡು ಸ್ವಲ್ಪ ಅದೂ ಹಸಿ ವಾಸನೆ ಹೋದ್ಮೇಲೆ ಅದನ್ನು ಫ್ರೈ ಮಾಡಿ. ಈಗ ಅದನ್ನು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈಗ ತೊಳೆದಿಟ್ಟಿರುವಂಥ ಕೊತ್ತಂಬರಿನ ಸೇರಿಸ್ಕೊಳ್ಳೋಣ. ಕೊತ್ತಂಬರಿನ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಹಸಿ ವಾಸನೆ ಹೋಗ್ತಿದೆ ಅಂತ ಗೊತ್ತಾದಮೇಲೆ ಸ್ವಲ್ಪ ಫ್ರೈ ಆಗ್ತಿರೋಂತಲ್ಲ ಆ ಥರ ಆದಾಗ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ತಗೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಆ್ಯಡ್ ಮಾಡಿ ಫ್ರೈ ಮಾಡಿ. ಅದು ಹಸಿ ವಾಸನೆ ಹೋಗಬೇಕು. ಅದು ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ಈಗ ಒಂದು ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊನ ಸೇರಿಸ್ಕೊಳ್ಳೋಣ. ಟೊಮೆಟೊ ಸೇರಿಸಿ ಫ್ರೈ ಮಾಡಿ. ಅದು ಸ್ವಲ್ಪ ಫ್ರೈ ಆಗಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗೆ ಆಗ್ತಿದೆ ಅಂದಂಗೆ ಅದಕ್ಕೆ ಈಗ ತೊಳೆದಿಟ್ಕೊಂಡಿರೋವಂಥ ಮಟನ್ನ ಸೇರಿಸ್ಕೊಳ್ಳೋಣ. ಸೇರಿಸಿ ಅದನ್ನು ನೀಟಾಗಿ ಫ್ರೈ ಮಾಡೋಣ. ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ. ಎಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ಈಗ ಒಂದು ಪ್ಲೇಟಲ್ಲಿ ನಾವು ತೆಗ್ದಿಟ್ಕೊಂಡಿದ್ದೀವಲ್ಲ ಅರಿಶಿನ ಪುಡಿ, ಪೆಪ್ಪರ್ ಪೌಡ್ರು, ಜೀರಿಗೆ ಪೌಡ್ರು, ಉಪ್ಪು, ಅದನ್ನು ಈಗ ಮಿಕ್ಸ್ ಮಾಡಾದಮೇಲೆ ಅದನ್ನು ಆ್ಯಡ್ ಮಾಡಿ ಅದನ್ನು ಮಿಕ್ಸ್ ಮಾಡಬೇಕೀಗ. ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಬೇಕಾಗಿರೋಷ್ಟು ನೀರು. ಇದು ನಿಮಗೆ ಗಟ್ಟಿ ಮಟನ್ ಇದ್ದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕೂಗಿಸ್ಕೊಳ್ಳಿ ಕುಕ್ಕರ್ನ. ನಾನಿಲ್ಲಿ 4ರಿಂದ 5 ಕೂಗಿಸ್ತಾ ಇದ್ದೀನಿ. 2 ದೊಡ್ಡ ಲೋಟದಿಂದ 2 ಲೋಟ ನೀರು ತೊಗೊಳ್ತಾ ಇದ್ದೀನಿ. ಸೂಪ್ ಅಲ್ವಾ ಮಾಡ್ತಿರೋದು, ಹಂಗಾಗಿ ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ಇದು ಒಂದು ಅರ್ಧ kgಗಿಂತ ಸ್ವಲ್ಪ ಜಾಸ್ತಿ ಇದೆ ಮಟನ್ನು, ಹಂಗಾಗಿ ನಾನು 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ನೀವು ನೋಡಿ ನಿಮಗೆ ಅನುಕೂಲ ಆದಷ್ಟು. ನಿಮಗೆ ಹೆಂಗೆ ಗಟ್ಟಿ ಬೇಕಂದರೆ ಗಟ್ಟಿ, ತೆಳ್ಳಗೆ ಬೇಕಂದರೆ ತೆಳ್ಳಗೆ. ಈ ಕುಕ್ಕರ್ ಮುಚ್ಚಿ ಒಂದು 4ರಿಂದ 5 ಕೂಗ್ಸೋಣ ಇವಾಗ. ಈ ಕೂಗಿ ತಣ್ಣಗಾಗಿದೆ. ಈಗ ಓಪನ್ ಮಾಡಿ ನೋಡೋಣ ಯಾವ ಥರ ಮಟನ್ ಬಾಯ್ಲ್ ಆಗಿದೆ ಅಂತ ಗೊತ್ತಾಗುತ್ತೆ. ನಿಮ್ಮದು ಮಟನ್ನು ಗಟ್ಟಿ ಏನಾದರೂ ಇದ್ದರೆ ನೀವು ಜಾಸ್ತಿ ವಿಶಿಲ್ನ ಮಾಡಿಸ್ಕೋಬೇಕು. ನಾನಿಲ್ಲಿ 5 ಇಲ್ಲ 4 ಮಾಡ್ಕೊಂಡಿದ್ದೀನಿ. ನೋಡಿ ಮೆತ್ತಗಾಗಿದೆ. ಆಗಲೇ ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಅದು ಥಿಕ್ನೆಸ್ಸು ಎಲ್ಲ ಕರೆಕ್ಟಾಗಿ ಬಂದಿದೆ. ಈಗ ಒಂದು ಸರ್ವಿಂಗ್ ಬೌಲಿಗೆ ತೊಗೊಳ್ಳೋಣ ನಾವು ಅದನ್ನು ಸರ್ವಿಂಗ್ ಬೌಲಿಗೆ ತೊಗೊಂಡು ಸ್ವಲ್ಪ ಸೂಪು ನೋಡಿ ಎಷ್ಟು ತಿಕ್ಕಿ ಎಷ್ಟು ಸಾಫ್ಟಾಗಿ ಮಟನ್ ಎಲ್ಲ ಬೆಂದಿದೆ, ಚೆನ್ನಾಗಾಗಿದೆ. ಈಗ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಅಂತ. ನೀವು ಒಂದ್ಸರಿ